ಗ್ರೇಟರ್ ಬೆಂಗಳೂರು ಸಿಬಿಎಂಪಿ ಗ್ರೇಟರ್ ಬೆಂಗಳೂರು ಆಗಿ ಚೇಂಜ್ ಆಗಿದೆ. ಇದು ಗ್ರೇಟರ್ ಬೆಂಗಳೂರು ಅಲ್ಲ, ಇದು ಒಂಥರ ಕ್ವಾರ್ಟರ್ ಬೆಂಗಳೂರು ಆಗೋಗ್ಬಿಟ್ಟಿದೆ. ಬೆಂಗಳೂರನ್ನ ಕ್ವಾರ್ಟರ್ ಮಾಡಿಬಿಟ್ಟಿದ್ದಾರೆ, 3 ಭಾಗ ಮಾಡಿ ಕ್ವಾರ್ಟರ್ ಬೆಂಗಳೂರು ಆಗೋಗ್ಬಿಟ್ಟಿದೆ. ಕ್ವಾರ್ಟರ್ ಬೆಲೆನೂ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಮಾಧ್ಯಮದಲ್ಲಿ ನೋಡಿದೆ, ಇವತ್ತಿಂದ ಕ್ವಾರ್ಟರ್ ಬೆಲೆನೂ ಜಾಸ್ತಿ. ತೊಗ್ಲಕ್ ದರ್ಬಾರು ಅನ್ನೋದು ಇದನ್ನೇ. ಹಿಂದೆ ಡೆಲ್ಲಿಯನ್ನ 3 ಭಾಗ ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ಬಾಂಬೆಯನ್ನು ಕೂಡ ಭಾಗ ಮಾಡಿದ್ರು. ಅದರ ಪ್ರತಿಫಲ ಏನು? ಅಭಿವೃದ್ಧಿ ತಾರತಮ್ಯ ಆಗಿ ಅಲ್ಲಿನ ಜನ ಎಲ್ಲ ತಿರುಗಿಬಿದ್ರು ಸರ್ಕಾರದ ವಿರುದ್ಧವಾಗಿ. ಮತ್ತೆ ವಾಪಸ್ ಒಂದು ಮಾಡಿದ್ರು. ಪುಣ್ಯಾತ್ಮ ಕೆಂಪೇಗೌಡ ಈ ನಾಡನ್ನ ಕಟ್ಟೋ ಮುಖಾಂತರ, ಗೋಪುರಗಳನ್ನ ನಿರ್ಮಾಣ ಮಾಡೋ ಮುಖಾಂತರ ಬೆಂಗಳೂರು ಒಂದು ಅಂತ ತೋರಿಸಿದ್ದಾರೆ. ಒನ್ ಬೆಂಗಳೂರು ಅಂತ ತೋರಿಸಿದ್ದಾರೆ. ನೀವು ಬೆಂಗಳೂರು ಒಂದು 3 ಬಾಗಿಲು ಮಾಡಾಕಿದ್ದೀರಿ. ಈಗ ಕೆಂಪೇಗೌಡರು 4 ಗೋಪುರಗಳನ್ನ ಕಟ್ಟಿದ್ರು. ನೀವು ಬೆಂಗಳೂರು 1 ಬಾಗಿಲು 3. ಅಭಿವೃದ್ಧಿ ಎಲ್ಲಿ? ಈಗ 110 ಹಳ್ಳಿ ಬೆಂಗಳೂರಿಗೆ ಸೇರ್ತು 2006ರಲ್ಲೇನೆ. ನಾವು ನಮ್ಮ ಸರ್ಕಾರ ಇದ್ದಾಗ 2006, 7, 8ರಲ್ಲಿ ನಾನೇ ಅವಾಗ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೆ. ನಾನು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ. ಆ ಸಂದರ್ಭದಲ್ಲಿ ನಾವು ಇದನ್ನ ಮಣ್ಣೆ ಮಾಡಿದ್ವಿ. ಇನ್ನೂ ನೀವು 110 ಹಳ್ಳಿಗೆ ನೀರು ಕೊಡಕ್ಕೆ ಆಗಿಲ್ಲ. ನಮಗೆ ಕಾವೇರಿ ನೀರೇ ಕೊಡಕ್ಕಾಗಿಲ್ಲ. ಇನ್ನು ಅದಕ್ಕೆಲ್ಲ ಕೊಡಬೇಕಾದ್ರೆ ಇನ್ನೊಂದು 10 ವರ್ಷ ಬೇಕು. ಈಗ ನೀವು ಕನಕಪುರ, ರಾಮನಗರ, ದೇವನಹಳ್ಳಿ, ಹೊಸಕೋಟೆ ಇವೆಲ್ಲ ಸೇರಿಸ್ಬಿಟ್ರೆ ಪಾಪ ಅಲ್ಲಿರೋ ಜನಕ್ಕೆ ಗ್ರಾಮ ಪಂಚಾಯತಿ ಟ್ಯಾಕ್ಸ್ ಕಟ್ತಾವ್ರಲ್ಲ, ಅವ್ರ ಮನೆಗೆ ಟ್ಯಾಕ್ಸ್ ಕಟ್ಟೋದೇ 100 ರೂಪಾಯಿ, 200 ರೂಪಾಯಿ ಮನೆ ಟ್ಯಾಕ್ಸ್. ಅವ್ರು 500 ರೂಪಾಯಿ ಜಾಸ್ತಿ ಅವರು ಟ್ಯಾಕ್ಸ್ ಕಟ್ಟೋದಲ್ಲಿ. ಒಂದೇ ಬಾರಿ ಅವ್ರಿಗೆ 20,000, 30,000 ಅಂತ ಹೇಳಿದ್ರೆ ಅವ್ರೇನು ಆ ಜನ ಎಲ್ಲ ಎಲ್ಲಿ ಹೋಗ್ತಾರೆ? ಕಟ್ತಾರೆ ಟ್ಯಾಕ್ಸ್ ಅವರು. ಯಾರ್ದೋ ಆಸ್ತಿಗೆ ಬೆಲೆ ಜಾಸ್ತಿ ಮಾಡ್ಕೊಬೇಕು ಅಂತೇಳಿ ಗ್ರೇಟರ್ ಬೆಂಗಳೂರು ಮಾಡೋದಲ್ಲ. ಯಾರ್ದೋ ಜಮೀನಿದೆ, ಆ ಜಮೀನಿಗೆ ಬೆಲೆ ತರಬೇಕು ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ಬಾರ್ಡರ್ ತಗೊಂಡು ಹೋಗೋದು ಒಳ್ಳೇದಲ್ಲ. ಬೆಂಗಳೂರು ಕಟ್ಟಿದಂಥವ್ರು ಕೆಂಪೇಗೌಡರು. ಬೆಂಗಳೂರನ್ನ ಒಡೆದ್ರೆ ಕೆಂಪೇಗೌಡರಿಗೆ ದ್ರೋಹ ಬಗ್ದಂಗೆ. ಕೆಂಪೇಗೌಡರ ಒಂದು ಸಿದ್ಧಾಂತಕ್ಕೆ ದ್ರೋಹ ಬಗ್ದಂಗೆ. ಅವರು ಎಲ್ಲರನ್ನ ಪೇಟೆಗಳನ್ನ ಕಟ್ಟಿದ್ರು. ಎಲ್ಲಾ ಪೇಟೆಯನ್ನು ಬೆಂಗಳೂರಲ್ಲೇ ಇತ್ತು. ಅಕ್ಕಿಪೇಟೆ, ಬಳೆಪೇಟೆ, ಸುಲ್ತಾನ್ ಪೇಟೆ, ಈ ತರ ಪೇಟೆಗಳನ್ನ ಕಟ್ಟಿದ್ರು. ಆ ಪೇಟೆಗಳು ಇವತ್ತು ಕೂಡ ಮಾಡಲ್ಲಾಗಿ ಕೆಂಪೇಗೌಡರು ಮಾಡಿದ್ದಾರೆ. ನೀವು ಅದನ್ನ ಭಾಗ ಮಾಡಿ ಏನಂತ ಸಾಧನೆ ಮಾಡಕ್ ಹೋಗಿದ್ದೀರಾ? ಈ 3 ಭಾಗ ಆದರೆ ಎಲ್ಲಿಗೆ ಆದಾಯ ಏನು ಬರ್ತತೆ? ಒಂದ್ ಕಡೆ ಎಲ್ಲ ಐಟಿ ಬಿಟಿ ಇದೆಯೋ ಅಲ್ಲಿ ಆದಾಯ ಜಾಸ್ತಿ ಬರ್ತತೆ. ಈ ಪಶ್ಚಿಮದ ಭಾಗ ಏನಿದೆ, ಪಶ್ಚಿಮ ಭಾಗಕ್ಕೆ ಆದಾಯನೇ ಬರಲ್ಲ ಅವ್ರಿಗೆ. ಬಿಲ್ಡಿಂಗ್ಗೆ ಸುಣ್ಣ ಹೊಡೆಯೋಕ್ಕೂ ಅವ್ರ ಹತ್ರ ದುಡ್ಡು ಇರಲ್ಲ. ಎಲ್ಲಿ ಕೊಡ್ತಿರೋ ದುಡ್ಡು? ಇದೊಂದೇ ಪ್ರಶ್ನೆ ಅಲ್ಲ. ನಾಳೆ ಇಲ್ಲಿ ಕನ್ನಡಿಗರೇ ಎಲ್ಲರೂ ಮೇಯರ್ ಆಗ್ತಾರೆ ಅನ್ನೋದು ಗ್ಯಾರಂಟಿ ಯಾರು ಕೊಡ್ತಾರೆ? ಈಗ ಕನ್ನಡಿಗರೇ ಇಷ್ಟು ದಿನ ಕನ್ನಡಿಗರೇ ಮೇಯರ್ ಆಗಿದ್ರು. ಕನ್ನಡ ಸಾರ್ವಭೌಮತ್ವ ಇತ್ತು. ಗ್ಯಾರಂಟಿ ಕೊಡ್ತಾರ ಕಾಂಗ್ರೆಸ್ ಅವರು? ನಾವು ಕನ್ನಡಿಗರೇ ಮೇಯರ್ ಆಗ್ತಾರೆ, ಇನ್ ಮುಂದೆ ಹಿಂಗೆ ಡಿವೈಡ್ ಆದ್ರೂ ಆಗುತ್ತೆ ಅಂತ ಕೊಡ್ತೀರಾ ನೀವು? ಯಾರನ್ನ ಗ್ಯಾರಂಟಿ? ಸಾಧ್ಯನೇ ಇಲ್ಲ ನಿಮ್ಮ ಕೈಲಿ. ಮತ್ತೆ ಬೆಂಗಳೂರಿಗೆ ಒಂದು ಬ್ರ್ಯಾಂಡ್ ಬೆಂಗಳೂರಿತ್ತು. ನಾವೆಲ್ಲ ಈ ಭಾರತದಲ್ಲಿ ಯಾವುದೇ ಮೂಲೆಯಲ್ಲಿ ಹೋದ್ರು ಬೆಂಗಳೂರು ಅಂದ್ರೆ ಬೆಂಗಳೂರು ಅಂತ ಕಣ್ಣು ಅಗಲಿಸಿ ನೋಡ್ತಾ ಇದ್ರು ನಮ್ಮನ್ನೆಲ್ಲ. ಅಮೆರಿಕಾದ ಅಧ್ಯಕ್ಷ ಮಾತಾಡಿರೋದನ್ನು ನಾನು ಕೇಳಿದ್ದೀನಿ, ಟ್ರಂಪ್ ಮಾತಾಡಿರೋದು ಕೇಳಿದ್ದೀನಿ ನಾನು, ಲಂಡನ್ ಪ್ರೈಮ್ ಮಿನಿಸ್ಟರ್ ಮಾತಾಡಿರೋದನ್ನು ನಾನು ಕೇಳಿದ್ದೀನಿ. ಬೆಂಗಳೂರು ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ ಯಾವುದಾದ್ರೂ ಸಿಟಿ ಬಗ್ಗೆ ಈ ತರದ ಅಮೆರಿಕಾದ ಅಧ್ಯಕ್ಷ ಮಾತಾಡಿರೋದನ್ನ ನೋಡಕ್ ಸಾಧ್ಯನೇ ಇಲ್ಲ. ಬೆಂಗಳೂರು ಬಗ್ಗೆ ಮಾತಾಡಿದ್ದಾರೆ, ಬೆಂಗಳೂರು ಅಂತ ಹೇಳಿದ್ದಾರೆ.
ಇವರು ತಿಮ್ಮಪ್ಪನ ಬೆಂಗಳೂರು, ಬೊಮ್ಮಪ್ಪನ ಬೆಂಗಳೂರು ಈ ತರ ಮಾಡ್ಕೊಂಡು ಹೋದ್ರೆ ವಿದೇಶದಲ್ಲಿ ಏನಂತ ಹೇಳ್ತೀರಾ ನೀವು? ಹೋಗಿ ಯಾವ ಬೆಂಗಳೂರು ಅಂತ ಹೇಳ್ತೀರಾ? ಮುಂದೆ ಇನ್ಯಾರು ಬಂದು ತಲೆ ಕೆಟ್ಟವರು ಇನ್ನೊಂದು ಹೆಸರು ಕೊಟ್ಬಿಡ್ತಾರ, ಬೆಂಗಳೂರನ್ನ ತೆಗೆದಾಕಿ 3 ಭಾಗ ಹೆಂಗು ಮಾಡಿದ್ದೀರಾ. ಏನೇನೋ ನಿಮ್ಮ ಮನ್ಸಿಗೆ ಬಂದಿದ್ದ ಹೆಸರುಗಳೆಲ್ಲ ಕೊಟ್ಕೊಂಡ್ರೆ ಆಮೇಲೆ ಬೆಂಗಳೂರು ಕತೆ, ಕೆಂಪೇಗೌಡರ ಕತೆ ಏನು, ಬೆಂಗಳೂರು ಕಡ್ದಂತ ಕೆಂಪೇಗೌಡರ ಕತೆ ಏನಾಗಬೇಕು? ಅವರ ವಿಚಾರಗಳು, ಅವರ ಸಿದ್ಧಾಂತಗಳು, ಅವರ ಮಾಡಲ್ಲು ಎಲ್ಲ ಗಾಳಿಗೆ ತೂರು ಬಿಡ್ತೀರಾ ನೀವೆಲ್ಲ. ಇದನ್ನ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯದಲ್ಲ.